ವಿಪ್ರೇಷು ಸಾಧುಷು. ಬ್ರಾಹ್ಮಣ ವಿರೋಧ. ಬ್ರಾಹ್ಮಣರನ್ನು ಕಂಡ್ರೆ ಆಗುವುದಿಲ್ಲ ಕೆಲವರಿಗೆ. ಅವರು ಏನು ಮಾಡಿದರೂ ಕೂಡ ತಪ್ಪು. ಜನಿವಾರ ಖಂಡಿತು ನೋಡಿ ಅವರಿಗೆ. ಜನಿವಾರ ಖಂಡಿತು, ಹಣೆಯಲ್ಲಿ ಕುಂಕುಮ ಖಂಡಿತು, ಕೈಯಲ್ಲಿ ಬಳೆ ಖಂಡಿತು. ಆಗುದಿಲ್ಲ. ದ್ವೇಷ, ಬ್ರಾಹ್ಮಣ ದ್ವೇಷ. ಅವರ ಪಾಪ ಕೂಡ ತುಂಬಿತು ಅಂತ ಅರ್ಥ. ತಲೆಬಿಸಿ ಮಾಡಬೇಡಿ. ನಾವು ನಮ್ಮ ಕ್ರಮದಲ್ಲಿರು. ಅವರು ಹೇಳಿದ್ರು ಅಂತ ಹೇಳಿಕೊಂಡು ನಾವು ಕುಂಕುಮವನ್ನು ತೆಗೆಯುವುದಲ್ಲ. ನಿರಂತರ ಕುಂಕುಮ ಧಾರಣೆ ಬೇಕು. ನೀವು ಸುಮಂಗಲೆಯರಾದರೆ ನಿಮ್ಮ ಧಾರಣೆಯಲ್ಲಿ ಕುಂಕುಮ ಬೇಕೇ ಬೇಕು, ಕೈಯಲ್ಲಿ ಬಳೆ ಬೇಕೇ ಬೇಕು, ಎಲ್ಲವೂ ಬೇಕು. ಶರೀರದಲ್ಲಿ ಯಜ್ಞೋಪವೀತ ಬೇಕೇ ಬೇಕು. ಇಲ್ಲದಿದ್ದರೆ ಏನು ಮಾಡಲಿಕ್ಕೂ ಅಧಿಕಾರ ಇಲ್ಲ. ಅಂತಹ ವಿಪ್ರ ವಿರೋಧ, ಬ್ರಾಹ್ಮಣ ವಿರೋಧ ಮಾಡುವವನು ಕೂಡ ಆಶು ವಿನಶ್ಯತಿ. ಸಾಧುಷು, ಸಜ್ಜನರ ವಿರೋಧ, ಮಹಾತ್ಮರ ವಿರೋಧ, ಅವನಿಗೆ ಮತ್ತೆ ಹೆಚ್ಚು ಕಾಲ ಆಯುಷ್ಯ ಇಲ್ಲ ಅಂತ ಅರ್ಥ. ಮಹಾತ್ಮರು, ಸಮಾಜದಲ್ಲಿ ಮಹಾತ್ಮರು ಅಂತ ಇರ್ತಾರೆ, ನಮಗಿಂತ ದೊಡ್ಡವರು ಅಂತ, ಮಹತ್ತರವಾದ ಸ್ಥಾನದಲ್ಲಿರುವವರು, ತಮ್ಮನ್ನು ತಾವು ಅರಿತುಕೊಂಡವರು. ಸಂತರು, ಮಹಾಂತರು, ಮಹಾತ್ಮರು, ಇವರೆಲ್ಲ ಸಾಧುಗಳು ಅಂತ ಅರ್ಥ. ಈ ಸಾಧುಗಳನ್ನು ಯಾವಾಗ ವಿರೋಧ ಮಾಡ್ತಾರೆ, ದ್ವೇಷ ಮಾಡ್ತಾರೆ, ಅವರು ಆಶು ವಿನಶ್ಯತಿ. ಅದು ಮತ್ತೆ ಹೆಚ್ಚು ಹೋಗುವುದಿಲ್ಲ ಅಂತ. ಹೆಚ್ಚು ಹೋಗುವುದಿಲ್ಲ. ಎಷ್ಟೊಂದು ಈಗ ಗಾಡಿಯಲ್ಲಿ, ವಾಹನಗಳಲ್ಲಿ ರಿಸರ್ವಿಗೆ ಬಂದರೆ ಎಷ್ಟೊಂದು 50 ಕಿಲೋಮೀಟರ್ ಓದಿತ್ತು, ಮತ್ತೆ ಅಲ್ಲಿ ಬಾಕಿ ಅಲ್ವ. ಹಾಗೆ ಅದು ಯಂತ್ರ ತಿರುಗುವಲ್ಲಿವರೆಗೆ ಹೋಗ್ತದೆ, ಮತ್ತೆ ಅಲ್ಲೇ ಕೂತ್ಕೊಳ್ತದೆ. ಆಶು ವಿನಶ್ಯತಿ. ಧರ್ಮ ವಿರೋಧ. ಧರ್ಮಾಚರಣೆ, ಅಲ್ಲಿ ಇಲ್ಲಿ ಸಮಾಜ ಸೇವೆ ಏನೆಲ್ಲ ಮಾಡ್ತದೆ ಅದನ್ನೆಲ್ಲ ವಿರೋಧ ಮಾಡುವುದು. ಸಪ್ತಾಹ ಯಜ್ಞ ಆಗ್ತದೆ, ಎಲ್ಲ ಪ್ರಚಾರ ಆಯಿತು, ಅದನ್ನು ಒಬ್ಬ ವಿರೋಧ ಮಾಡುವುದು. ಅವರು ಸಪ್ತಾಹ ಯಜ್ಞ ಮಾಡಿದಾಗ ಅವರಿಗೆ ಬೇರೆ ಉದ್ಯೋಗ ಇಲ್ಲ, ಅವರಿಗೆ ಈ ಸಲ ಎಲ್ಲಿಯೂ ಕಾರ್ಯಕ್ರಮ ಬರಲಿಲ್ಲ. ಇದೆಲ್ಲ ಉಂಟು. ಇದು ನಾವೆಲ್ಲ ಕೇಳಿದ್ದೇವೆ ಇಂಥ ಕೆಲವು ಸಂಗತಿಗಳನ್ನೆಲ್ಲ. ಇಂಥವರು ಮತ್ತೆ ಅವರು ಜೀವನದಲ್ಲಿ ಇಡೀ ಉದ್ಧಾರ ಆಗಲಿಕ್ಕೇ ಇಲ್ಲ ಅಂತ. ನೋಡಿ ನೀವು, ಕೆಲವರಿದ್ದಾರೆ ಅವರಿಗೆ ಸುಮ್ಮನೆ ಅವರ ಶಿಷ್ಯವರ್ಗ ಮನೆಗೆ ಹೋಗ್ಬೋದಿತ್ತು, ಸುಮ್ಮನೆ ಈ ಸಪ್ತಾಹ ಮಾಡಿಕೊಂಡು ಸುಮ್ಮನೆ ಆ ಖರ್ಚು ಅದೆಲ್ಲ ಎಂಥದ್ದು ಇಲ್ಲ ಅದರಲ್ಲಿ ಅಂತ ಅವರು ಏನಾದರೂ ಹೇಳ್ತಾ ಇರ್ತಾರೆ ವೇದಿಕೆಯಲ್ಲಿ ಕೂತ್ಕೊಂಡು. ತುಂಬ ಅಪಾಯಕಾರಿ. ಧರ್ಮ ವಿರೋಧ ಅಂತ ಇದಕ್ಕೆ ಹೆಸರು. ಈ ಧರ್ಮ ವಿರೋಧ ಮಾಡಿದವನು ಯಾವತ್ತೂ ಕೂಡ ನಮ್ಮ ಇತಿಹಾಸದಲ್ಲಿ, ರಾಮಾಯಣ ಮಹಾಭಾರತದಲ್ಲಿ ಉದ್ಧಾರ ಅದು ನಾನು ನೋಡಲಿಲ್ಲ. ಮತ್ತು ನೀವೆಲ್ಲಾರು ಇರುವಾಗ ರಾಮಾಯಣ ಮಹಾಭಾರತದಲ್ಲಿ ಯಾರಾದರೂ ಉದ್ಧಾರ ಆಗಿದ್ದಾರ ಗೊತ್ತಿಲ್ಲ ನನಗೆ. ಧರ್ಮೆ ಮಯಿಚ ವಿದ್ವೇಷ. ಯಾವಾಗ ನನ್ನನ್ನು ದ್ವೇಷ ಮಾಡ್ತಾನೆ, ಕೃಷ್ಣದ್ವೇಷ, ಆವಾಗ ಸವಾ ಆಶು ವಿನಶ್ಯತಿ. ಮತ್ತೊಂದುಂಟು, ಇವನ ಪಾಪ ಕೂಡ ತುಂಬಬೇಕಿದ್ರೆ ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾ ದೃಶ್ಯೇತ್ ಹನಿಷ್ಯೇಪಿ ವರೋರ್ಜಿತಂ. ಅವನಿಗೊಬ್ಬ ಮಗ ಇದ್ದಾನೆ, ಪ್ರಹ್ಲಾದ ಅಂತ ಅವನ ಹೆಸರು. ಅತ್ಯಂತ ಶಾಂತಮೂರ್ತಿ, ಯಾರ ಮೇಲೂ ಕೂಡ ವೈರ ಇಲ್ಲದಂತಹ ಒಬ್ಬ ನಿರ್ವೈರ ಮಹಾತ್ಮನಿದ್ದಾನೆ, ಪರಮ ಭಾಗವತೋತ್ತಮನಿದ್ದಾನೆ. ಅಂತಹ ಆ ಮಗನನ್ನು ಯಾವಾಗ ಅವ ದ್ವೇಷ ಮಾಡ್ತಾನೆ ಈ ಹಿರಣ್ಯಕಶಿಪು, ಆವಾಗ ಅವ ಎಷ್ಟೇ ವರೋನ್ಮತ್ತನಾದರೂ ಕೂಡ ಅವನನ್ನು ನಾನು ಕೊಲ್ತೇನೆ, ಹೋಗಿ ಸರಿ ಅಭಯ ಕೊಟ್ಟರು. ಆ ಹಿರಣ್ಯಕಶಿಪುವಿಗೆ ಕಯಾಧುವಿನಲ್ಲಿ 4 ಮಕ್ಕಳು. ಒಬ್ಬ ಮೊದಲನೆಯವ ಸಂಹ್ಲಾದ, ಎರಡನೆಯವ ಅನುಹ್ಲಾದ, ಮೂರನೆಯವ ಹ್ಲಾದ, 4ನೆಯವ ಪ್ರಹ್ಲಾದ. ಚಂದ ಹೆಸರು ನೋಡಿ. ದಿನನಿತ್ಯವೂ ಕೂಡ ಆನಂದದಲ್ಲಿರುವವರು ಅಂತ ಅರ್ಥ. ಹ್ಲಾದ ನಿತ್ಯವೂ ಕೂಡ ವಿಕಸಿತ ವದನರು ಅಂತ ಅರ್ಥ. ಅವರಿಗೆ ಬೇಜಾರಾಗಲಿಕ್ಕೆ ಇಲ್ಲ, ತಲೆಬಿಸಿ ಆಗಲಿಕ್ಕಿಲ್ಲ, ಸಿಟ್ಟು ಬರಲಿಕ್ಕಿಲ್ಲ. ಹೆಸರು ಇಡುವುದು ಹಾಗೆ ನೋಡಿ, ಅವರ ಚರ್ಯೆಯನ್ನು ನೋಡಿಕೊಂಡೇ ಹೆಸರಿಡುವುದು. ಹೆಸರಿಟ್ಟು ಮತ್ತೆ ಕೆಲವು ದಾರಿ ತಪ್ಪೋರಿದ್ದಾರೆ. ಕ್ಷೀರಸಾಗರ ಭಟ್ಟ ಅಂತ ಒಬ್ಬ ಇದ್ದಂತೆ, ಅವನ ಮನೆಯಲ್ಲಿ ಒಂದು ಅರ್ಧ ಕೊಟ್ಟೆ ಹಾಲಿರಲಿಲ್ಲ ಅಂತ ಒಬ್ಬ ಹೋಗಿ ಕೇಳಿದಾಗ, ಕ್ಷೀರಸಾಗರ ಭಟ್ಟರ ಮನೆಯಲ್ಲಿ
ಹೆಸರು ಕ್ಷೀರಸಾಗರ ಭಟ್ಟ ಅಂತ. ಹಾಲ್ ಎಲ್ಲ ಇದು ನೋಡಿ ಎಷ್ಟು ಚಂದದ ಹೆಸರು. ತಸ್ಯ ದೈತ್ಯಪತೆ ಪುತ್ರಶ್ಚತ್ತಾರಃ ಪರಮಾದ್ಭುತಾ. ಅದರಲ್ಲಿ ಈ ಕೊನೆಯವ ಮಹಾತ್ಮನಿದ್ದಾನೆ, ಮಹದುಪಾಸಕಃ, ಭಗವಂತನ ಆರಾಧಕನಾಗಿದ್ದಾನೆ, ಬ್ರಹ್ಮಣ್ಯ ಸದಾ ವೇದ ಚಿಂತನೆ ಮಾಡುವವನು, ಶೀಲ ಸಂಪನ್ನ, ಸತ್ಯಸಂಧ, ಇಂದ್ರಿಯಗಳನ್ನು ಕೊಂಡಿರುವವನು, ಆತ್ಮವತ್ ಸರ್ವಭೂತಾನಾಂ, ನನ್ನಂತೆ ಎಲ್ಲದರಲ್ಲಿಯೂ ಕಾಣುವುದು. ಈಗ ಈ ದ್ವೇಷ ಬರಬೇಕಿದ್ರೆ ಕಾರಣ ಏನು? ನನ್ನಲ್ಲಿ ಯಾರಿದ್ದಾನೆ ಅವನನ್ನು ನಿಮ್ಮಲ್ಲಿ ಕಾಣದೇ ಇದ್ದಾಗ ದ್ವೇಷ ಬರುವುದು. ಈಗ ಒಂದು ನಾಯಿ ಖಂಡಿತ ಎದುರು, ಗ್ರಾಮಸಿಂಹ, ಹಾಗೆ ಒಳ್ಳೆಯದಲ್ವ ಶಬ್ದ, ಗ್ರಾಮಸಿಂಹ ಅಂತ. ನಾಯಿ ಅಂದರೆ ಬೇಜಾರಾಗ್ತದೆ, ನಾಯಿಗೆ ಬೇಜಾರಾಗ್ತದೆ. ಆ ಗ್ರಾಮಸಿಂಹ ಕಂಡಂತಹ ಕಾಲಕ್ಕೆ ನಮಗೆ ಸಹಜವಾಗಿ ಅದು ನಾಯಿ ಅಲ್ವಾ ಅಂತ ಹೇಳೋದು ನಾವು. ಯಾಕೆ? ಆ ಭಾವ, ಎರಡು ಭಾವ ನಮ್ಮಲ್ಲಿ. ನಾವು ನಿಜವಾಗಿ ಸತ್ಯ ಹೇಳ್ತೇನೆ, ನಮಗೆ ಯಾವತ್ತೂ ಕೂಡ ಈ ನಿರಂತರ ಈ ಸಪ್ತಾಹಕ್ಕೆ ಬರ್ತಾ ಇದ್ದರೆ ಮಾತ್ರ ನಾವು ಅದ್ವೈತಿಗಳಾದೆವು, ಇಲ್ಲದ್ರೆ ನಾವು ಸದಾ ದ್ವೈತಿಗಳೇ. ಹೌದಾ ಅಲ್ವಾ ಅಂತೇಳಿ. ದ್ವೈತಿಗಳಿಗೆ ಮಾತ್ರ ನೋಡಿ ಅದು ನಾಯಿ ಅಂತ ಹೇಳುವ ಭಾವ ಬರುವುದು. ಈಗ ನಮಗೆ ಬರುವುದಿಲ್ಲ ಅದು, ಸತ್ಯ ಹೇಳಿ. ನಾವಲ್ಲಿ ಅದು ಗೋವು, ಅದು ದನ ಅಂತ ಹೇಳಿ ಅಲ್ವ ಅಲ್ಲಿಗೆ ಹೋಗುದು. ಅದರಲ್ಲಿಯೂ ಶುನಿ ಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಆ ನಾಯಿಯಲ್ಲಿಯೂ ಕೂಡ ಅವನನ್ನು ಕಾಣಬೇಕು. ಆವಾಗ ಕೈಯಲ್ಲಿರುವ ಕಲ್ಲು ಕೆಳಗೆ ಬೀಳ್ತದೆ ಅಂತ. ಅದು ಪ್ರಹ್ಲಾದನಲ್ಲಿ ನಾವು ನೋಡ್ತೇವೆ. ಆತ್ಮವತ್ ಸರ್ವಭೂತಾನಾಂ ಏಕಃ. ಅವನಿಗೆ ದೊಡ್ಡ ಗೆಳೆಯರು ಅಂತ ಇರಲಿಲ್ಲ, ಅವ ಒಬ್ಬನೇ ಇದ್ದದ್ದು. ಅವರಷ್ಟಕ್ಕೆ ಇದ್ದರೆ ಅವರು ಸರಿಯಾಗಿರ್ತಾರೆ ಅಂತ. ದಾಸವತ್ ಸನ್ನತಾರ್ಯಾಂಘ್ರಿ ಪಿತೃವತ್ ದೀನವತ್ಸಲಃ. ಅತ್ಯಂತ ಸುಸಂಸ್ಕೃತ, ಸುಚಾರಿತ್ರ್ಯ, ಒಳ್ಳೆಯ ಗುಣ, ಗುರುಗಳಲ್ಲಿ ಅತ್ಯಂತ ಪ್ರೀತಿ, ವಾತ್ಸಲ್ಯ, ಗೌರವ, ಗುರುಷು ಈಶ್ವರ ಭಾವನ, ಗುರುಗಳಲ್ಲಿ ದೇವರನ್ನು ಕಾಣುವಂಥದ್ದು. ಆಚಾರ್ಯ ದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಈ ನಾಲ್ಕನ್ನು ಮೈಗೂಡಿಸಿಕೊಂಡವರು ಜೀವನದಲ್ಲಿ ಉದ್ಧಾರ ಆಗ್ತಾರೆ. ತಾಯಿಯನ್ನು ಪ್ರೀತಿಯಿಂದ ಕಾಣುವವನು, ತಂದೆಯನ್ನು ಪ್ರೀತಿಯಿಂದ ಕಾಣುವುದು. ಅಂದರೆ ಶಂಕರಾಚಾರ್ಯರು ಹೇಳ್ತಾರೆ, ಮಾತೃದೇವೋ ಭವ, ಮಾತೃವಿನಲ್ಲಿ ದೇವಭಾವವನ್ನು ಕಾಣು ಅಂತ. ತಂದೆಯಲ್ಲಿ ದೇವಭಾವವನ್ನು ಕಾಣು, ಆಚಾರ್ಯನಲ್ಲಿ ಅಂದರೆ ಗುರುಗಳಲ್ಲಿ ದೇವಭಾವವನ್ನು ಕಾಣು, ಬಂದಂತಹ ಅತಿಥಿಗಳಲ್ಲಿ ದೇವಭಾವವನ್ನು ಕಾಣು. ಇವತ್ತೆಲ್ಲ ವಿರುದ್ಧ ಆಗಿ ಹೋಗಿದೆ. ಆಗ ಯಾವತ್ತೋ ಮಧ್ಯಾಹ್ನ ಒಬ್ಬರು ಹೇಳಿದರು, ಬಹಳ ಆತ್ಮೀಯರವರು, ಮಡಿಕೇರಿಯಲ್ಲಿ ಯಾರೋ ಒಬ್ಬರು ತೀರಿ ಹೋದ್ರಂತೆ. ಇವತ್ತಿಗೂ ಕೂಡ ಮಗ ಬರಲಿಲ್ಲ ಸಂಸ್ಕಾರ ಮಾಡಲಿಕ್ಕೆ. ನಿಮಗೆಲ್ಲ ಗೊತ್ತಿರ್ಬೋದು ಅದು ಯಾರು ಅಂತ. ಆ ಮಗ ಅಲ್ಲಿದ್ದಾನೆ, ಅವ ಬರುವುದಿಲ್ಲ. ಅವರು ಕಣ್ಣೀರು ಹಾಕ್ತಾ ಇದ್ರು ಆಗ ನನ್ನ ಹತ್ರ ಹೇಳಿ. ಮಗನಿಂದ ತಂದೆಗೆ ಸುಖ ಉಂಟ? ಆವಾಗ ಮಧ್ಯಾಹ್ನ ಹೇಳಿದ್ದು ನಾನು, ತಂದೆಯಿಂದ ಮಗನಿಗೆ ಸುಖ ಉಂಟ ಅಂತ. ಈಗ ಹೀಗೆ ಯಾರಿಂದ ಯಾರಿಗೂ ಸುಖ ಇಲ್ಲ, ನೆನಪಿಟ್ಟುಕೊಳ್ಳಿ. ಅದಂತೂ ಸತ್ಯಕ್ಕೆ ಸತ್ಯವೇ. ಯಾರಿಂದ ಯಾರಿಗೂ ಸುಖ ಇಲ್ಲ. ನಮಗೆ ಸುಖ ಇದ್ದರೆ ಇಲ್ಲಿಂದ ಮಾತ್ರ. ಅದು ಇಲ್ಲಿಯೇ ಸಿಕ್ಕುವುದು, ಅಲ್ಲಿ ಸಿಕ್ಕುವುದಿಲ್ಲ, ಇಲ್ಲಿಯೇ ಸಿಕ್ಕುವುದು. ಇದು ನಮ್ಮ ಬ್ರಾಹ್ಮಣರ ಸ್ಥಿತಿ. ಕೆಲವು ಸಲ ಕೃಷ್ಣನ ಹಾಗೆ, ಭಗವಂತನ ಹಾಗೆ ಮಾಡುವುದಂತೆ. ಹೀಗೆ ಒಂದು ರೀತಿಯ ಭಗವಚ್ಚಿಂತನೆಯಲ್ಲಿಯೇ ಮಗ್ನನಾಗಿ ಹೋದಂತಹ ಒಬ್ಬ ಮಹಾಭಾಗವತ ಪ್ರಹ್ಲಾದ. ಅಂತಹ ಮಹಾಭಾಗವತನಲ್ಲಿ ಹಿರಣ್ಯಕಶಿಪು ರಾಜನ್ ನಕರೋತ್ ಅಘಂ. ಅಂತಹ ಮಗನಲ್ಲಿ ಪಾಪಾಚರಣೆ ಮಾಡುವುದಕ್ಕೆ ತೊಡಗಿದ ಹಿರಣ್ಯಕಶಿಪು.